ಸನಾತನ ಧರ್ಮ ಅಂದರೇನು? ಇದಕ್ಕೊಂದು ವ್ಯಾಖ್ಯಾನ ಇದೆಯಾ? ಇದಕ್ಕೊಂದು ಏನಾದರೂ ಒಂದು ಡೆಫಿನೇಷನ್ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಸೊ ಸನಾತನ ಧರ್ಮ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರಬೇಕಾದದ್ದು ಏನು? ಇದನ್ನು ನಾನು ಇವತ್ತಿನ ದಿವಸ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಬಹಳಷ್ಟು ಜನರು ಇವತ್ತಿನ ದಿವಸ ಸನಾತನ ಧರ್ಮ ಅಂತಂದ್ರೆ ಏನು, ಹಳೇದಾದಂತಹ ಧರ್ಮ, ಭಾರತದೊಳಗೆ ಎಲ್ಲರಿಗಿಂತ ಬಹಳ ಪುರಾತನವಾಗಿ ಎಕ್ದಮ್ ಹಳೇದಾಗಿರ್ತಕ್ಕಂತಹ ಧರ್ಮ, ಅದನ್ನು ಮಾಡ್ಕೋತ ಬಂದವರು ಅಂಥೇಳಿ ಹಿಂಗೆ ಅರ್ಥ ಮಾಡ್ತೇವೆ. ಆದರೆ ಸನಾತನ ಧರ್ಮದ ಒಂದು ವ್ಯಾಖ್ಯಾನ ಬಹಳ ಸುಂದರವಾಗಿ, ವಿಸ್ತೃತವಾಗಿ, ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದೇನು ಅಂತಂದ್ರೆ, ಅದ್ರೋಹ ಸರ್ವಭೂತೇಷು. ಎಷ್ಟು ಸುಂದರವಾಗಿದೆ ಈ ಶ್ಲೋಕ ಅಂತಂದರೆ, ಇದರ ಅರ್ಥವನ್ನು ನಾನು ಮುಂದೆ ನಿಮಗೆ ಹೇಳ್ತೇನೆ. ಅದ್ರೋಹ ಸರ್ವಭೂತೇಷು, ಒಂದು ಸಣ್ಣ ಕ್ರಿಮಿಯಿಂದ ಹಿಡಿದುಕೊಂಡು ಮನುಷ್ಯನವರೆಗೂ ಕೂಡ ಪ್ರತಿಯೊಂದು ಜೀವರಾಶಿಗೆ ಈ ಭೂಮಿಯ ಮೇಲೆ ಇರುವಂತಹ ಅಧಿಕಾರ ಇದೆ. ದ್ರೋಹ ನಮಗಷ್ಟೇ ಅಲ್ಲ. ಈ ಪ್ರಕೃತಿಯ ನಿಯಮ ಏನು ಹೇಳ್ತದೆ ಅಂತಂದ್ರೆ, ದ್ರೋಹ ನಮಗಷ್ಟೇ ಅಲ್ಲ, ಕಿಂತು ಯಾವ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಪಿಪೀಲಿಕಾದಿಗಳಿಗೂ ಕೂಡ ಆಗಬಾರದು ಅಂತನ್ನುವಂತಹ ಅರ್ಥವನ್ನು ಹೇಳ್ತದೆ. ಯಜ್ಞಾಚರಣೆಯನ್ನು ಮಾಡ್ತಿರ್ಬೇಕಾದ್ರೆ ಪ್ರಾಯಶ್ಚಿತ್ತ ಹೋಮ ಅಂಥೇಳಿ ಒಂದು ಕಟ್ಟಕಡೆಯ ವಿಭಾಗ. ಆ ಪ್ರಾಯಶ್ಚಿತ್ತ ಹೋಮ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಪ್ರಾಯಶ್ಚಿತ್ತದ ಆಹುತಿಯನ್ನು ಹಾಕ್ತಾರೆ. ಏನು ಆಹುತಿ ಹಾಕ್ತದೆ ಅಂತಂದರೆ, ನಾನು ಯಾವುದಾದ್ರೂ ಸಣ್ಣ ಕ್ರಿಮಿ, ಕೀಟ, ಪಿಪೀಲಿಕಾದಿಗಳನ್ನು ಸಂಹಾರ ಮಾಡಿದ್ದೇ ಆದಲ್ಲಿ ಅದಕ್ಕೆ ನನಗೆ ಕ್ಷಮೆ ಇರಲಿ ಅಂತನ್ನುವಂತಹ ಪ್ರಾರ್ಥನೆಯೊಂದಿಗೆ ಆ ಒಂದು ಯಜ್ಞಾಚರಣೆಯಲ್ಲಿ, ಪ್ರಾಯಶ್ಚಿತ್ತ ಹೋಮದಲ್ಲಿ ಈ ಒಂದು ದ್ರೋಹ ಬಗದೇನಿ. ಏನು ದ್ರೋಹ ಬಗದೇನಿ ಅಂತಂದ್ರೆ, ಬರೇ ನಾನೇ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಭೂಮಿ ಮೇಲೆ, ಆದರೆ ಉಳಿದ ಜೀವರಾಶಿ, ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ಜೀವರಾಶಿಗಳಿಗೂ ಕೂಡ ದ್ರೋಹ ಬಗೆದಿದ್ದೇನೆ. ದಯವಿಟ್ಟು ಇಂತಹ ದ್ರೋಹವನ್ನು ಕೂಡ ನನಗೆ ಪರಿಹಾರ ಮಾಡಿಕೊಡಿ ಅಂತನ್ನುವಂತಹ ಪ್ರಾರ್ಥನೆ. ದ್ರೋಹ ಅಂತನ್ನೋದು ಯಾರಿಗೂ ಆಗಬಾರದು. ಅದ್ರೋಹ ಸರ್ವಭೂತೇಷು. ನೋಡ್ರಿ, ಎಷ್ಟು ವಿಶೇಷವಾಗಿರ್ತಕ್ಕಂತಹ ಅರ್ಥ ಇದೆ. ಕರ್ಮಣ ಮನಸಾಗಿರ. ಅದ್ರೋಹ ಸರ್ವಭೂತೇಷು ಕರ್ಮಣ ಮನಸಾಗಿರ ಅಂದ್ರೇನು ಅಂತಂದ್ರೆ, ಬರೇ ಕರ್ಮದಿಂದ ಅಷ್ಟೇ ಅಲ್ಲ, ಮನಸ್ಸಿನಿಂದಲೂ ಕೂಡ ದ್ರೋಹ ಆಗಬಾರ್ದು. ಅಂದ್ರೆ ವಿಚಾರಧಾರೆಗಳು ಎಷ್ಟು ಮುಖ್ಯವಾಗ್ತವೆ ಅಂತನ್ನೋದು ಇಲ್ಲೊಂದು ಪಾಸಿಟಿವ್ ವೈಬ್ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಸನಾತನ ಧರ್ಮ ಅಂಥೇಳಿ ಬಂದಾಗ ಯಾಕೆ ವಿಶೇಷ ಅಂತಂತಂದ್ರೆ, ನಮ್ಮ ಚಿಂತನೆಯಲ್ಲೇ ಅಡಗಿಕೊಂಡಿದೆ. ಅದಕ್ಕೆ ಬಹಳ ಸುಂದರವಾದಂತಹ ವ್ಯಾಖ್ಯಾನ ಮಾಡ್ತಾರೆ. ಅವ್ರೇನು ಹೇಳ್ತಾರೆ ಅಂತಂತಂದರೆ, ಕರ್ಮಣ ಮನಸ ಗಿರ. ಸೊ ಅದಕ್ಕೆ ನಾವು ಕರ್ಮದಿಂದ ಅಥವಾ ಮನಸ್ಸಿನಿಂದ ನಾವು ಮಾಡ್ತಾ ಹೋದ್ವಿ ಅಂತಂತಂದರೆ ಅವಾಗೂ ಕೂಡ ದ್ರೋಹ ಆಗುವಂಥ ಚಾನ್ಸಸ್ ಇರ್ತದೆ. ಅದು ಕೂಡ ನಡಿಬಾರ್ದು ಅಂತನ್ನುವುದನ್ನು ಹೇಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.